ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೇತ್ರಾವತಿ ಟ್ರಕ್ ಹೋಗೋರಿಗೆ ಒಂದು ಒಳ್ಳೆ ಹೋಮ್ ಸ್ಟೇನ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆ ವ್ಯೂ ಜೊತೆಗೆ ಮಲೆನಾಡ್ ಸ್ಟೈಲ್ ನೀರ್ದೋಸೆ, ತಿಳಿಸಾರು, ಒಳ್ಳೆ ವೆದರಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ಇದು ಹೋಮ್ ಸ್ಟೇ ಅಂದರೆ ಪಕ್ಕಾ ಹೋಮ್ ಸ್ಟೇ. ನಿಮ್ಮದೇ ಮನೆಯಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಎಂಜಾಯ್ ಮಾಡ್ಕೊಂಡು ಬಂದಂಗಿರುತ್ತೆ. ಒಳ್ಳೆ ಮನೆ ಊಟ ಇರುತ್ತೆ, ಅದರಲ್ಲೂ ಅಥೆಂಟಿಕ್ ಮಲೆನಾಡ್ ಸ್ಟೈಲ್ ಫುಡ್ ಇರುತ್ತೆ. ಅವರು ಪ್ರತಿಯೊಂದಕ್ಕೂ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ, ಹಾಗೆ ಎಲ್ಲದಕ್ಕೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಹೋಮ್ ಸ್ಟೇ ರೀಚ್ ಆಗೋಕ್ಕೂ ಕೂಡ ಒಂದು ಒಳ್ಳೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆ್ಯಂಡ್ ಇಟ್ಸ್ ವೆರಿ ನಿಯರ್ ಟು ನೇತ್ರಾವತಿ ಟ್ರಕ್ ಬೇಸ್. ಜಸ್ಟ್ ಹೋಮ್ ಸ್ಟೇಯಿಂದ ಬೇಸ್ ಪಾಯಿಂಟ್ಗೆ 5 to 8 minutes ಆಗುತ್ತೆ ಅಷ್ಟೇ. ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನಮಗೆ ಅಲ್ಲಿಂದ ಬರೋಕ್ಕೆ ಮನಸ್ಸೇ ಆಗ್ತಿರ್ಲಿಲ್ಲ. ಹಾಗೆ ಊಟನೂ ಅಷ್ಟೇ, ಅಷ್ಟು ಇಷ್ಟು ಅಂತೇನಿಲ್ಲ, ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅವ್ರ ಹತ್ರ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ನೇತ್ರಾವತಿ ಟ್ರಕ್ ಎಂಟ್ರಿ ಫೀಸ್, ಜೀಪ್ ಫೀಸ್, ಸ್ಟೇ ಫೀಸ್, ಊಟ ತಿಂಡಿ ಎಲ್ಲ ಫೇರ್ನೂ ಅದರಲ್ಲೇ ಕವರ್ ಮಾಡ್ತಾರೆ. ಬೆಸ್ಟ್ ಪ್ಯಾಕೇಜಸ್ ಇರುತ್ತೆ, ಬಡ್ಜೆಟ್ ಫ್ರೆಂಡ್ಲಿ ಆಗಿರುತ್ತೆ. ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ, ಅವರೇ ಫುಲ್ಲು ಡೀಟೇಲ್ಸ್ ತಿಳಿಸ್ತಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೋಮ್ ಸ್ಟೇದು? ಸೂಪರ್ ಆಗಿತ್ತು ಮೇಡಮ್, ಚೆನ್ನಾಗಿತ್ತು. ಹಾಂ, ತುಂಬ ಮೆಮೊರೀಸ್ ಐತೆ, ಹೇಳ್ಕೊಂಬಕ್ಕಾಗಲ್ಲ. ನೋಡ ನೀನು ಹೇಳ. ಏನು ಹೇಳಿ, ಆನಂದ ಆಯ್ತು, ಸಂತೋಷ ಆಯ್ತು. ವೆದರ್ ಚೆನ್ನಾಗೈತೆ, ವೆದರ್ ತಕ್ಕನ ಮನೆ ಐತೆ, ಮನೆ ತಕ್ಕನ ಫೆಸಿಲಿಟಿ ಐತೆ. ಎಲ್ಲ ಹಿಂದಿನ ಕಾಲದ್ದು, ಎಲ್ಲ ನೇಚರ್ ಫ್ರೆಂಡ್ಲಿ ಹೋಮ್ ಸ್ಟೇ. ಟೆಂಟ್ ಅಲ್ಲಿ ಒಳ್ಳೆ ಫೀಲ್ ಆಗ್ಬೋದು, ಏನು ಭಯ ಇರಲ್ಲ. ಯಾರು ಹೊಸಬ್ರು ಟೆಂಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋರು ಬರ್ಬೋದು ಇಲ್ಲಿಗೆ. ಏನು ಪ್ಲೇಸಸ್ ಗೊತ್ತಿಲ್ಲ ಅಂದ್ರೆ ಇವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಗೆ ಟ್ರೆಕ್ಕಿಂಗ್ ಮಾಡಕ್ಕಾಗಲ್ಲ, ಬೇರೆ ಪ್ಲೇಸಸ್ ತೋರ್ಸಕ್ ಇವರೇ ಫೆಸಿಲಿಟಿ ಮಾಡ್ಕೊಡ್ತಾರೆ. ಎಲ್ಲ ಒಳ್ಳೆಯವ್ರು ಇದಾರೆ, ಚೆನ್ನಾಗೈತೆ. ಸ್ನಾನ ಬನ್ನಿ, ಸೌದೆ ಒಲೆ ಸ್ನಾನ, ಊಟ ಮನೆ ಊಟ, ಹೋಟ್ಲದೆಲ್ಲ ಏನು ಯೂಸ್ ಮಾಡಲ್ಲ ಇವರು. ಹೋಮ್ ಮೇಡ್ ಫುಡ್ ಎಲ್ಲ ಚೆನ್ನಾಗಿರುತ್ತೆ ಫುಡ್. ಆಂಟಿ ಬಗ್ಗೆ ಏನ್ ಹೇಳ್ತೀಯ? ಹೆಲ್ತ್ ಗೆ ಏನ್ ಬೇಕೋ ಆತರ ಕೊಡ್ತಾರೆ ಫುಡ್. ಆಂಟಿ ಫ್ರೆಂಡ್ಲಿ ಆಂಟಿ, ನಮ್ಮ ಮನೆ ತರ ಫೀಲ್ ಆಯ್ತು. ಸೊ ಏನೇ ಇದ್ರು ಓಪನ್ ಅಪ್ ಆಗಿರ್ತಾರೆ, ಏನಿದ್ರು ಹೇಳ್ತಾರೆ. ನೀವೇನೇ ಕೇಳಿದ್ರು ಅವ್ರೇನು ಇದ್ ಮಾಡಲ್ಲ, ರೆಸ್ಪಾನ್ಸ್ ಮಾಡ್ತಾರೆ. ಚೆನ್ನಾಗಿ ಫೆಸಿಲಿಟಿ ಮಾಡ್ಕೊಡ್ತಾರೆ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ನಾವು ಬೆಳಗ್ಗೆ ಅಲ್ಲಿ 7 ಗಂಟೆಗೆ ರೀಚ್ ಆದ್ವಿ. 7 ಗಂಟೆಗೆ ರೀಚ್ ಆದ ತಕ್ಷಣ ಬ್ರೇಕ್ಫಾಸ್ಟ್ ಇರುತ್ತೆ. ಆಮೇಲೆ ಪೀಕ್ ಮೇಲೆ ತಿನ್ನೋಕ್ಕೆ ಅಂತ ಬಾಕ್ಸಲ್ಲಿ ಟಿಫನ್ ಕೊಡ್ತಾರೆ. ಅಲ್ಲಿಂದ ರಿಟರ್ನ್ ಬಂದರೆ ಸಂಜೆ ಸ್ನ್ಯಾಕ್ಸ್ ಕೊಡ್ತಾರೆ, ನೈಟ್ ಡಿನ್ನರ್ ಇರುತ್ತೆ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಅಲ್ಲಿಂದ ಹೊರಟಾಗ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಇಷ್ಟು ಟೈಮ್ ಫುಡ್ ನಿಮಗೆ ಕವರ್ ಆಗಿರುತ್ತೆ ಅವರ ಪ್ಯಾಕೇಜ್ನಲ್ಲಿ. ಮತ್ತು ಟೆಂಟ್ ಸ್ಟೇ ಕೂಡ ಇರುತ್ತೆ, ಹೋಮ್ ಸ್ಟೇ ಕೂಡ ಇರುತ್ತೆ. ನೀವು ಯಾವ್ದನ್ನ ಬೇಕಾದರೂ ಪಿಕ್ ಮಾಡ್ಬೋದು. ಟೆಂಟ್ ಸ್ಟೇ ಕೂಡ ತುಂಬ ಕಂಫರ್ಟಬಲ್ ಆಗಿರುತ್ತೆ, ಸಪ್ರೇಟ್ ವಾಶ್ರೂಮ್ಸ್ ಇರುತ್ತೆ. ಹೋಮ್ ಸ್ಟೇ ಕೂಡ ತುಂಬ ಚೆನ್ನಾಗಿರುತ್ತೆ. ಆಂಟಿ ತುಂಬ ಚೆನ್ನಾಗಿ ನೋಡ್ಕೊತಾರೆ, ನೀವು ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಅಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಿಮ್ಗೆ ಏನು ಬೇಕು ಅಂದರೆ. ಟೆಂಟ್ ಸ್ಟೇ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು. ಏನ್ ಅನ್ನಿಸ್ತು? ಶೆಕೆ ಏನಾದ್ರು ಆಯ್ತಾ? ಏನಿಲ್ಲ, ಒಳ್ಳೆ ನಿದ್ದೆ ಬಂತು. ಹಾ, ಈ ವೆದರ್ಗೆ ಸಖತ್ತಾಗಿರುತ್ತಲ್ಲ. ಎಲ್ಲದ್ರಲ್ಲೂ ಹಾಗೇ ಇರುತ್ತೆ, ಸಕ್ಕತ್ತಾಗೈತೆ. ಟೆಂಟ್ ಸ್ಟೇ ಅಂದ್ರೆ ಇದೊಂಥರ ಡಿಫ್ರೆಂಟ್ ಆಗೈತಿ ಇಲ್ಲಿ. ಏಕೆಂದ್ರೆ ಮನೆ ಹತ್ರನೇ ಹಾಕಿದಾರೆ ಬಟ್ ಟೆಂಟ್, ಬಟ್ ವೆದರ್ ಚೆನ್ನಾಗಿದೆ. ಸುತ್ತ ಡೀಪ್ ಇದೆ, ಮತ್ತೆ ಹಿಂದೆ ಮಳೆ ಹರಿಯೋದ್ರಿಂದ ಸೌಂಡ್ ಬರ್ತಾ ಇರುತ್ತೆ. ಮತ್ತೆ ಮಳೆ ಅವಾಗ ಬರೋದ್ರಿಂದ ಸೌಂಡ್ ನಮ್ಗೆ ಕೇಳಿಸುತ್ತೆ ಟೆಂಟ್ ಒಳಗಡೆ. ಸೊ ಅದು ಬೇರೆ ಫೀಲ್ ಕೊಡುತ್ತೆ ನಿದ್ದೆ ಮಾಡುವಾಗ. ಕಾಡಲ್ಲಿ ಫಾರೆಸ್ಟ್ ಅಲ್ಲಿ ಇರೋ ಫೀಲೇ ಕೊಡುತ್ತೆ. ಚೆನ್ನಾಗಿದೆ. ಆಮೇಲೆ ಟೆಂಟು ಅಷ್ಟೇ, ಟೆಂಟು ಕ್ವಾಲಿಟಿ ವೈಸ್ ಇದೆ, ಆಮೇಲೆ ಕ್ಲೀನ್ ಇದೆ. ಆಮೇಲೆ ಟೆಂಟ್ ಎಲ್ಲ ಮಾಮೂಲಿ ನಾರ್ಮಲ್ ಟೆಂಟ್ಸ್ ಯಾರು ಹಾಕಿಲ್ಲ, ಇಲ್ಲಿ ಡೆಕಾಥ್ಲಾನ್ ಐಟಮ್ ಹಾಕಿದ್ದಾರೆ. ಚೆನ್ನಾಗಿದೆ, ಆರಾಮಾಗಿ ಸ್ಲೀಪ್ ಮಾಡ್ಬೋದು. ಫ್ರೆಶರ್ಸ್ಗಂತೂ ಬೆಸ್ಟ್ ಪ್ಲೇಸ್ ಇದು. ಇವ್ರೆ ಆಂಟಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದು. ಥ್ಯಾಂಕ್ ಯು ಆಂಟಿ, ಸೂಪರ್, ಫುಲ್ ಇನ್ನೋಸೆನ್ಸ್ ಆಂಟಿ ಹತ್ರ ಇದೆ. ಫೋಟೋ ನಮಗೆ ಇದು ಆಂಟಿ ಊರ ಹೆಸರು ಮಾವಿನ ಕೊಂಬೆ ಅಂತ. ಮಾವಿನ ಕೊಂಬೆನಾ? ಸಂಸೆ ಊರು, ಮಾವಿನ ಕೊಂಬೆ ಮನೆ ಹೆಸರು. ಅದಿದು ಊರ ಹೆಸರು ಇರಲ್ಲ, ಮನೆ ಹೆಸರು ಇರುತ್ತೆ. ಮನೆ ಹೆಸರು. ಮನೆ ಸುತ್ತಮುತ್ತ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಎಸ್ಟೇಟು, ಬೆಟ್ಟ ಗುಡ್ಡ,
ಮತ್ತು ಫಾಲ್ಸು ಎಲ್ಲ ಕಾಣಿಸ್ತಾ ಇರುತ್ತೆ. ಸೊ ವ್ಯೂ ಅಂತೂ ಮಸ್ತ್ ಇರುತ್ತೆ. ನೈಟು ಕ್ಯಾಂಪ್ ಫೈರ್ ಇರುತ್ತೆ. ನೀವು ಏನು ಫ್ರೆಂಡ್ಸ್ ಜೊತೆ ಹೋಗ್ತೀರಾ, ಫ್ಯಾಮಿಲಿ ಜೊತೆ ಹೋಗ್ತೀರಾ, ಇಲ್ಲ ಸೋಲೋ ಟ್ರಿಪ್ ಹೋಗ್ತೀರಾ, ನೀವು ಏನು ಬೇಕಾದರೂ ಮಾಡ್ಬೋದು. ಇಲ್ಲ ಅಂದರೆ ನೀವು ನೇತ್ರಾವತಿ ನಾನು ಟ್ರೆಕ್ಕಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ, ಜಸ್ಟ್ ಟೈಮ್ ಪಾಸ್ ಮಾತ್ರ ಮಾಡಬೇಕು, ಅಲ್ಲಿ ಹೋಗಿ ನಾನು ಸ್ವಲ್ಪ ದಿನ ಇದ್ದು ಬರಬೇಕು ಅಂದರೂ ಕೂಡ ಅವ್ರಿಗೆ ಆಪ್ಷನ್ಸ್ ಇದೆ. ಸೊ ಅದಕ್ಕೆ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ, ನೀವು ಕೇಳ್ಬೋದು. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಬೇರೆಯವ್ರ ಥರ ಎಲ್ಲ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನೂ ಇರೋದಿಲ್ಲ. ನೀವು ಏನು ಬೇಕು ಎಲ್ಲ ನೀವು ಫೋನಲ್ಲೇ ಕ್ಲಿಯರ್ ಮಾಡ್ಕೋಬೋದು ಬೇಕಾದರೆ. ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ, ಆಂಟಿ ಕೂಡ ಫ್ರೆಂಡ್ಲಿ ಆಗಿದ್ದಾರೆ, ಅವ್ರ ಮಕ್ಕಳು ಕೂಡ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಇಟ್ಸ್ ವೆರಿ ನೈಸ್.